ಗೊತ್ತಿದ್ರು ನಿನ್ನ ಬನ್ನಿ ಕೆಲಸ ಕೊಟ್ಟಿದ್ಯಾ ಅಂದ್ರೆ ಗ್ರೇಟ್ ಗ್ರೇಟ್. ಭಗವಾನ್ ಬಾದ್ಶಾ, ಎಷ್ಟೊತ್ತು ನೀನು ಸಾಕಿದ ನಾಯಿ ಹತ್ರ ನಿನ್ ಬಗ್ಗೆನೇ ಕೇಳ್ತಾ ಇದ್ದೇನೆ. ನಿನ್ನ ಅಡ್ಡ ಎಲ್ಲಿ ಅಂತ ಬಡ್ಡಿ ಮಗ ಹೇಳಲ್ಲ ಅಂದ್ಬಿಟ್ಟ. ಅದಕ್ಕೆ ಬಾಯಿಗೆ ಮಣ್ಣಾಕ್ಬಿಟ್ಟೆ. ಹೆಣ ಎತ್ಕೊಂಡು ಮಿಸ್ಟರ್ ಬಾದ್ಶಾ ಅವನು ಗುಂಡಿ ಪಕ್ಕನೆ ಇನ್ನೊಂದು ಗುಂಡಿನ ತೊಡ್ಕೊಂಡು ಕಾಯ್ತಾ ಇರು. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅವರನ್ನ ಕರಾಳ ಕೂಪಕ್ಕೆ ತಳ್ತಾ ಇರೋ ನೀನು ಆನೆ ಬಗ್ಗೆ ಮಾತಾಡ್ತಾ ಇದೀಯ. ಆಟ ಆಡು. ಆಟನ ಮಟ್ಟ ಹಾಕೋಕಂತಾನೆ ನಾನು ಈ ಊರಿಗೆ ಬಂದಿರೋದು. ಏನು ಅರಿಯದ ಪುಟ್ಟ ಕಂದಮ್ಮಗಳನ್ನ ಭಿಕ್ಷೆ ಬೇಡ ಹಾಕಿ ಅವರು ಗಳಿಸಿದ ಅನ್ನದಲ್ಲಿ ನಿನ್ನೊಟ್ಟಿಗೆ ಅನ್ನ ಬೇಯಿಸ್ಕೊಂಡು ತಿಂತಾ ಇದೆಯಲ್ಲ, ನೋಡ್ತಾ ಇರೋ ವಿಷವಾಗಿ ಕಾಡುತ್ತೆ. ನೀನು ಎಲ್ಲವನ್ನ ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ನಾನು ಯೂನಿಫಾರ್ಮ್ ಹಾಕಿರೋದು ಕಣ. ಏನು ಅನ್ಕೊಂಡಿದ್ಯಾ ನನ್ನ ಇಡೀ ವಿಧಾನಸೌಧನೇ ಚದುರಂಗದ ಆಟ ಮಾಡ್ಕೊಂಡಿರೋ ನಿಂತವರೆಲ್ಲ ಸಮಾಧಿ ಮಾಡಿಬಿಟ್ಟಿದ್ದೀನಿ. ನೀನ್ಯಾವ ಲೆಕ್ಕ? ಚದುರಂಗದ ಆಟದಲ್ಲಿ ನಿನ್ನ ಸುತ್ತಲೂ ಸೈನಿಕರನ್ನ ಇಟ್ಕೊಂಡು ರಾಜ ಅಂತ ಬೆಳಿಬೇಡ. ನಿನಗೆ ಹೇಗೆ ಚೆಕ್ಮೇಟ್ ಕೊಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಆಡು, ಎಷ್ಟು ಆಟ ಆಡ್ತೀಯ ಆಡು. ಹಾಗೆ ಸಮಾಧಿನೂ ರೆಡಿ ಮಾಡ್ಕೊ. ಆದ್ರೆ ಆ ಸಮಾಧಿ ಮೇಲೆ ಕೆತ್ತೋದು ನಿನ್ನ ಹೆಸರು ಅಂತ ಮಾತ್ರ ಮರಿಬೇಡ. ಚದುರಂಗದ ಆಟ ಚದುರಂಗದ ಆಟದ ರಾಜ ಅನ್ಕೊಂಡಿದ್ಯಾ? ಆ ರಾಜನನ್ನೇ ಆಡಿಸೋ ಸೂತ್ರಧಾರಗಳು ನಿನ್ನಂತ ಸೈನಿಕರನ್ನು ಗೊತ್ತು. ಆಟ ಗೆಲ್ಲೋಕೆ ಯಾವ ಸೈನಿಕರನ್ನ ಬಲಿ ಕೊಡ್ಬೇಕಂತಾನೋ ಗೊತ್ತು. ಅಂತ ರಾಜರುಗಳೇ ನಿನ್ನಂತ ನಾಮಾರ್ದರ ಕೂಟು ನೆಕ್ಕೋರಿರೋದ್ರಿಂದನೇ ನೀನ್ ಈ ರೀತಿ ಮೆರಿತಾ ಇರೋದು ಅಂತ. ನೀ ಮಾಡಿದ ಎಲ್ಲಾ ತಪ್ಪುಗಳನ್ನ ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸಿ ನಿನ್ನನ್ನ ಬೆತ್ತಲಾಗಿ ಮಾಡಿ ನೀ ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ. ಕಾನೂನು ಕಟಕಟೆ ನಿನ್ನ ಕಾನೂನು ನನ್ನ ನೋಡಲ್ವೋ? ನಾನೇ ನಿನ್ನ ನೋಡಬೇಕಾಗತ್ತೆ. ನಿನ್ನ ಕಾನೂನು ನಮ್ಮ ಮನೆಯ
ಕಾನೂನು ಮತ್ತು ಅದರ ಲೂಪ್ ಹೋಲ್ಗಳನ್ನು ತಿಳ್ಕೊಂಡು ಮಾಡಬಾರದ ಕಾರ್ಯಗಳನ್ನ ಮಾಡ್ತಾ ಅಮಾಯಕರ ರಕ್ತ ಹೆತ್ತವರು ನಿಮ್ಮಂತನ್ನ ಅದೇ ಕಾನೂನಿನ ಕಾಲಡಿಯಲ್ಲಿ ಹಾಕಿ ತುಳಿಯುವ ಕಾಲ ಬಂದೇ ಬರುತ್ತೆ. ಅಚ್ಚ, ಒಂದು ಮಾತನ್ನ ನೆನಪಿಟ್ಟು, ಕಾಲಡಿಯಲ್ಲಿರುವ ಮಣ್ಣೆ ಸಮಾಧಿ ಮಾಡೋದು, ಅದಕ್ಕೆ ಕಾಲ ಬರಬೇಕು ಅಷ್ಟೇ. ಆ ಕಾಲ ಬಂದಾಯ್ತು ಕಣ. ಆ ಕಾಲದ ಸಾರಥಿಯಾಗಿ ಈ ಪ್ರಮೋದಾಚಾರ್ಯ ನಿನ್ನ ಮುಂದೆ ನಿಂತಾಯ್ತು ಕಣ. ಇನ್ನೇನಿದ್ರು ನಿನ್ನ ಕೊನೆ ಕ್ಷಣವನ್ನ ಎಣಿಸ್ತಾ ಇರು. ಏನಂದ್ರೆ ಕಾನೂನು ನಿನ್ನ ಮನೆಯ ಹಗ್ಗದಲ್ಲಿ ನೇತಾಡ್ತಾ ಇದೆಯಾ ಮಿಸ್ಟರ್ ಬಾದ್ಶಾ? ನೋಡ್ತಾ ಇರು. ಅದೇ ಹಗ್ಗದಿಂದ ಕಾನೂನನ್ನ ಕೆಳಗಿಳಿಸಿ, ಅದೇ ಹಗ್ಗಕ್ಕೆ ನಿನ್ನನ್ನ ನೇತಾಡಿಸಿ ಕಾನೂನಿನ ಕಣ್ಣಿಗೆ ನೀ ಕಟ್ಟಿದ ಕಪ್ಪು ಬಟ್ಟೆಯನ್ನ ಬಿಚ್ಚಿ ನಿನ್ನ ಶವದ ಮೇಲೆ ಬಿಳಿ ಬಟ್ಟೆಯನ್ನ ಹೊತ್ತಿಲ್ಲ ಅಂದ್ರೆ ನಾನು ಇನ್ಸ್ಪೆಕ್ಟರ್ ಪ್ರಮೋದ್ ಆಚಾರ್ಯನಲ್ಲ. ನೆನಪಿಟ್ಟುಕೋ. ಇನ್ಸ್ಪೆಕ್ಟರ್ ಶಬಾಷ್. ಈ ನಿನ್ನ ಕಾಕಿ ಬಟ್ಟೆ ಭಾಷನ್ ವಿರುದ್ಧ ಅಪ್ರಾಳು ಒಂದು ಸಾಕ್ಷಿ ಹೋಗೋದು ಸಾಧ್ಯ ಇಲ್ಲ. ನನ್ನ ಗುಂಡಿಗೆ ಅಡ್ಡ ಬಂದವರೆಲ್ಲ ಬಲಿಯಾಗಿ ಹೋಗಿದ್ದಾರೆ. ನನ್ನ ಜೊತೆ ಯುದ್ಧಕ್ಕೆ ನಿಂತವರು ಯಾರು ಉಳಿದಿಲ್ಲ ಇನ್ಸ್ಪೆಕ್ಟರ್, ಯಾರು ಉಳಿದಿಲ್ಲ. ಸಮಾಜದ ಕಣ್ಣಿಗೆ ಮಣ್ಣೆರಚಿ ಸಾಧುಗಳ ರೂಪದಲ್ಲಿರೋ ಗೋಮುಖ ವ್ಯಾಘ್ರರು ನೀವು ಮಾಡಿದ ತಪ್ಪನ್ನ ಎಲ್ಲ ಮುಚ್ಚಿಟ್ಟು